ರಾಜ್ಯಾಧ್ಯಕ್ಷರಾದಂಥ ಅಣ್ಣ ಹನುಮಂತ ಸಿಂಗ್ ಅವರ ನೇತೃತ್ವದಲ್ಲಿ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶರಣಬಸಪ್ಪ ದರ್ಶನಾಪುರ ಅವರು ಸರ್ಕಾರಿ ಭೂಮಿ ಕಬಳಿಕೆ, ದಲಿತರಿಗೆ ಮೀಸಲಿಟ್ಟ ಭೂಮಿ, SC ST PSP ಹಣ ದುರ್ಬಳಕೆ, ಸರ್ಕಾರದ ಅನೇಕ ಯೋಜನೆಗಳನ್ನು ದುರ್ಬಳಕೆ ಮಾಡಿದವರನ್ನು ಖಂಡಿಸಿ ಸರ್ಕಾರ ಕೂಡಲೇ ಅವರನ್ನು ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕು ಮತ್ತು ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡಬೇಕೆಂದು ಇವತ್ತು ಪತ್ರಿಕಾ ಗೋಷ್ಠಿಯನ್ನು ಹಮ್ಮಿಕೊಂಡಿದ್ದು. ಈ ಒಂದು ಪತ್ರಿಕೆ ಗೋಷ್ಠಿಯಲ್ಲಿ ದಲಿತ ಸೇನೆಯ ರಾಜ್ಯಾಧ್ಯಕ್ಷರಾದಂಥ ಅಣ್ಣಮ್ಮ ಯಳಸಿಂಗಿ ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಎಲ್ಲ ಪತ್ರಿಕಾ ಮಾಧ್ಯಮ ಬಂಧುಗಳಿಗೆ ದಲಿತ ಸೇನೆ ರಾಜ್ಯ ಸಮಿತಿ ಈ ಒಂದು ಪತ್ರಿಕೆಗೋಷ್ಠಿಗೆ ಹಾರ್ದಿಕವಾಗಿ ಸ್ವಾಗತ ಕೋರ್ತಾ, ನಾನು ಹನುಮಂತ ಯಳಸಿಂಗಿ ಅಂತೇಳಿ ದಲಿತ ಸೇನೆ ಸ್ಟೇಟ್ ಪ್ರೆಸಿಡೆಂಟ್ ಆ್ಯಂಡ್ ಅಡ್ವೊಕೇಟು. ಕರ್ನಾಟಕ ಸರ್ಕಾರದ ಒಬ್ಬ ಮಂತ್ರಿಗಳು ಮತ್ತು ಯಾದಗಿರಿ ಜಿಲ್ಲಾ ಇನ್ಚಾರ್ಜ್ ಮಿನಿಸ್ಟರ್ ಆಗಿರುವಂಥ ಶರಣಬಸಪ್ಪ ದರ್ಶನಾಪುರ ಅನ್ನುವಂಥ ಮಂತ್ರಿಗಳಿಂದ, ರಾಜಕೀಯ ನಾಯಕರುಗಳಿಂದ ಆ ಭಾಗದ ಜನಗಳಿಗೆ, ಆ ಭಾಗದ ಅಭಿವೃದ್ಧಿಗೆ ಮತ್ತು ತಮ್ಮ ರಾಜಕೀಯ ಪ್ರಭಾವದಿಂದ ಯಾವ ಥರ ಸರ್ಕಾರದ ಅಧಿಕಾರ ದುರುಪಯೋಗ ಪಡಿಸ್ಕೊಳ್ಳತಕ್ಕಂಥದ್ದು ಅನ್ನೋದ್ರ ಬಗ್ಗೆ ತಮ್ಮ ಮುಖಾಂತರ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂಥ ಪ್ರಯತ್ನ ನಾವು ಮಾಡ್ತಿದ್ದೀವಿ. ಶರಣಬಸಪ್ಪ ದರ್ಶನಾಪುರ ಈ ಯಾದಗಿರಿ ಜಿಲ್ಲೆ ಅತ್ಯಂತ ಹಿಂದುಳಿದ, ಕರ್ನಾಟಕದ ಅತ್ಯಂತ ಹಿಂದುಳಿದ ಜಿಲ್ಲೆ ಯಾದಗಿರಿ ಜಿಲ್ಲೆ. ಅಲ್ಲಿ ಶೈಕ್ಷಣಿಕವಾಗಿ ಪೂರ ಲಾಸ್ಟ್ ಸ್ಟೇಜ್ ಇದ್ದದ್ದು. ಮೊನ್ನೆ SSLC ರಿಸಲ್ಟ್ ಬಂದಿರ್ತಾವಲ್ಲ, ಅತ್ಯಂತ ಕಳಪೆ ಮಟ್ಟದ ರಿಸಲ್ಟ್ SSLC. ಅಂಥ ಒಂದು ಜಿಲ್ಲೆ ಇಲ್ಲಿ, ಆ ಜಿಲ್ಲೆಯಿಂದ, ಯಾದಗಿರಿಯಿಂದ ಅನೇಕ ಜನ ಬೆಂಗಳೂರಿಗೆ, ಮಹಾರಾಷ್ಟ್ರದ ಪುಣೆ, ಮುಂಬೈ, ಗೋವಾಗಳಿಗೆ ಕೆಲಸಗಳು ಜೀವನ ಕಟ್ಕೊಂಡು ಆಗ್ತಿದ್ದು ಇದೇ ಯಾದಗಿರಿಯಿಂದ. ಈ ಯಾದಗಿರಿ ಜಿಲ್ಲೆ ಒಳಗೆ ಈ ಶರಣಬಸಪ್ಪ ದರ್ಶನಾಪುರ ಇವ್ರದ್ದೇ ಪಾಲ್ಗೊಳ್ತ ಮತ್ತು ಪೂರ ಡಾಮಿನೆನ್ಸಿ ಇವ್ರದ್ದೇ ಆಗಿದೆ. ಇಲ್ಲಿ ಯಾವುದೇ ಸರ್ಕಾರಿ ಕಚೇರಿ, ಗೌರ್ಮೆಂಟ್ ಸರ್ಕಾರದ ಯಾವುದೇ ಕಚೇರಿಗಳು ಸ್ವಂತ ಕಟ್ಟಡ ಅಲ್ಲಿಲ್ಲ. CDPO ಕಚೇರಿ ಯಾದಗಿರಿ, ಸ್ವಂತ ಕಟ್ಟಡದೊಳಗೆ ಯಾದಗಿರಿ ಒಳಗೆ CDPO ಕಚೇರಿ ಇಲ್ಲ. ಆ್ಯಂಡ್ ಸಮಾಜ ಕಲ್ಯಾಣ ಇಲಾಖೆ ಕಚೇರಿ ಯಾದಗಿರಿ ಒಳಗೆ ಸ್ವಂತ ಕಟ್ಟಡ ಇಲ್ಲ, ಶಾಪುರೊಳಗೆ. ಆ್ಯಂಡ್ ಕೈಗಾರಿಕೆ ಇಲಾಖೆ ಕಚೇರಿ ಅಲ್ಲಿ ಶಾಪುರೊಳಗೆ, ಕೈಗಾರಿಕಾ ಇಲಾಖೆ ಕಚೇರಿ ಅಲ್ಲಿ ಶಾಪುರೊಳಗೆ ಸ್ವಂತ ಕಟ್ಟಡ ಇಲ್ಲ, ಪ್ರೈವೇಟ್ ಖಾಸಗಿ ಕಟ್ಟಡ ಮಾಡ್ತೀವಿ. PCM ಇಲಾಖೆ ಕಚೇರಿ ನಾವು GPS ಫೋಟೋ ಮುಖಾಂತರ ತಮ್ಮ ತೋರಿಸ್ತಾರೆ. BCM ಇಲಾಖೆ ಕಚೇರಿ ಸ್ವಂತ ಕಟ್ಟಡದಲ್ಲಿ ಇಲ್ಲಿ ಶಾಪುರೊಳಗಿಲ್ಲ, ಯಾದಗಿರಿ ಜಿಲ್ಲೆ ಒಳಗಿಲ್ಲ. ಕಾರ್ಮಿಕ ಇಲಾಖೆ ಕಚೇರಿ ಶಾಪುರ್ನೊಳಗಾಗಲಿ, ಸುರ್ಪುರ್ನಾಗಲಿ, ಯಾದಗಿರಿ ಒಳಗಾಗಲಿ ಇಲ್ಲ. ಇರೋದು 3 ತಾಲೂಕು ಬರ್ತವೆ ಯಾದಗಿರಿ ಒಳಗೆ, ಅಲ್ಲಿಲ್ಲ. ಮೀನುಗಾರಿಕೆ ಕಚೇರಿ ಎಲ್ಲ ಪ್ರೈವೇಟ್ ಖಾಸಗಿ ಇದರೊಳಗೆ, ಎಲ್ಲ ಖಾಸಗಿ ಬಿಲ್ಡಿಂಗ್ಗಳೊಳಗೆ. ಅಬಕಾರಿ ಇಲಾಖೆ ಕಚೇರಿ ಖಾಸಗಿ ಕಟ್ಟಡದೊಳಗೆ, ನಗರ ಯೋಜನಾ ಪ್ರಾಧಿಕಾರ ಕಚೇರಿ ಖಾಸಗಿ ಕಟ್ಟಡ, ಉಪನೊಂದೊಳಗೆ ಸಬ್ ರಿಜಿಸ್ಟ್ರಾರ್ ಕಚೇರಿ ಎಲ್ಲ ಖಾಸಗಿ ಕಟ್ಟಡ. ಆ್ಯಂಡ್ ಇವರು ಸ್ಕೂಲ್ ಬಿಲ್ಡಿಂಗ್, ಸ್ಕೂಲ್ ಕಾಲೇಜ್ ಇವರು ಇದ್ರ ಜೊತೆ ಇಲ್ಲ ಸರ್. ಇದ್ರ ಜೊತೆಯೇ ಈ ಶರಣಬಸಪ್ಪ ದರ್ಶನಾಪುರ ಆ್ಯಂಡ್ ಕುಟುಂಬದವರು, ಫ್ಯಾಮಿಲಿಯವರು ರಾಜಕೀಯ ಡಾಮಿನೆನ್ಸಿ, ರಾಜಕೀಯ ಪ್ರಭಾವ ಬಳಸ್ಕೊಂಡು ಅಲ್ಲಿ ಇವ್ರ ವಿರುದ್ಧ ಯಾರು ಧ್ವನಿ ಅಂತ ಪರಿಸ್ಥಿತಿ ಕೊಟ್ಟಿದ್ದಾರೆ.
ಈ ಶರಣಬಸಪ್ಪ ದರ್ಶನಾಪುರ ಮತ್ತು ಇವರ ಕುಟುಂಬದ ವಿರುದ್ಧ ಯಾರೇ ಒಬ್ಬರು ಸಿಂಗಲ್ ಕಾಮನ್ ಮ್ಯಾನ್ ವಿರುದ್ಧ ಧ್ವನಿ ಎತ್ತುವುದಿಲ್ಲ, ಇವ್ರ ವಿರುದ್ಧ ಮಾತಾಡೋದಿಲ್ಲ. ಇಂಥ ಒಂದು ಕೆಟ್ಟ ಪರಿಸ್ಥಿತಿ ಇಂಥ ದೊಡ್ಡ ಹೆಸರಿದ್ದಂಥ ಶರಣಬಸಪ್ಪ ದರ್ಶನಾಪುರ ಈ ಎಲ್ಲ ಪ್ರೈವೇಟ್ ಸ್ಕೂಲ್ ಕಚೇರಿ ಸ್ಕೂಲ್ ಪ್ರೈವೇಟ್ ಬಿಲ್ಡಿಂಗ್ಗಳು ಖಾಸಗಿ ಇದು ಮಾಡ್ಕೊಂಡ್ಬಂದು ಈ ಖಾಸಗಿ ಬಿಲ್ಡಿಂಗ್ಗಳೆಲ್ಲ ಅಂದ್ರೆ ತಾವೇ ತಯಾರು ಮಾಡ್ಕೊಂಡ್ಬಿಟ್ಟಲ್ಲಿ ತಾವೇ ಬಂದು ಬಳದ್ರು, ಅಣ್ಣ ತಮ್ಮದರೆಲ್ಲ ಬಿಲ್ಡಿಂಗ್ ಕಟ್ಟೋದು, ಸರ್ಕಾರದವರು ರೆಂಟ್ ಕೊಟ್ಬಿಡೋದು. ಬಿಲ್ಡಿಂಗ್ ನೀವು 1,100 ಕೋಟಿ ರೂಪಾಯಿ ರೆಂಟ್ ಹೋಗ್ತದ. ಸ್ವತಃ ಒಂದು ಬಿಲ್ಡಿಂಗ್ ಕಟ್ಟ ಕೆಪಾಸಿಟಿ ಇವರಿಗೆ ಅಲ್ಲಿ ಮಂತ್ರಿಗೆಲ್ಲ ಇನ್ಚಾರ್ಜ್ ಅಲ್ಲೇ. ಅದ್ರ ಜೊತೆಗೆ ಸರ್ಕಾರಿ ಕೈಗಾರಿಕೆ ತರಬೇತಿ ಸಂಸ್ಥೆ ಶಾಪುರ್ ತಾಲೂಕು ಬರ್ತಲ್ಲಿ ಶಾಪುರ್ನೊಳಗ ಕೈಗಾರಿಕೆ ತರಬೇತಿ ಸಂಸ್ಥೆಯಲ್ಲಿ ಅಲ್ಲಿಗೆ ತಿಂಗಳಿಗೆ 1,20,000 ರೂಪಾಯಿ ರೆಂಟ್ ಕೊಡ್ತಾರೆ. ಗೌರ್ಮೆಂಟ್ ಸ್ಕೂಲ್, ಗೌರ್ಮೆಂಟ್ ITI ಕಾಲೇಜ್ ಈ ಶರಣಬಸಪ್ಪ ದರ್ಶನಾಪುರ ತನ್ನ ಸ್ವಂತ ಬಿಲ್ಡಿಂಗ್ ಒಳಗೆ ರೆಂಟ್ ಕೊಡ್ತಾರೆ. ಒಂದು ತಿಂಗಳಿಗೆ 1,20,000 ರೂಪಾಯಿ ರೆಂಟ್ ತಗೋತೀವಿ. ಅದೇ ಬಿಲ್ಡಿಂಗ್ ಅದೇ ಬಿಲ್ಡಿಂಗ್ ಒಳಗ ಮೂರಾರು ದೇಶ ವಸತಿ ಶಾಲೆ ಕೊಡ್ತಾರೆ. ಒಂದು ಬಿಲ್ಡಿಂಗ್ ನೀವು ITI ಕಾಲೇಜ್ ಕೊಡ್ತೀರಿ, ಇನ್ನೊಂದು ಬಿಲ್ಡಿಂಗ್ ಅದೇ ಪಕ್ಕದ ಇದ್ರೊಳಗೆ ಅದೇ ಬಿಲ್ಡಿಂಗ್ ಒಳಗೆ ಏನಪ್ಪ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಅಲ್ಲಿ ತಿಂಗಳಿಗೆ 83,000 ಮ್ಯಾಕ್ಸ್ ಇದ್ದು ತೋರ್ತೀರಿ. ಅಂದರೆ 2 ಲಕ್ಷಕ್ಕಿಂತಲೂ ಹೆಚ್ಚು ರೆಂಟು ಈ ಶರಣಬಸಪ್ಪ ದರ್ಶನಾಪುರ 2 ಸ್ಕೂಲ್ಗಾಗಿ ಸರ್ಕಾರಕ್ಕೆ ನೀವು ಸ್ವಂತ ಕಟ್ಟಡ ಸರ್ಕಾರದ ದುಡ್ಡು ತಗೊಂಡು ಸ್ವಂತ ಸ್ಕೂಲ್ ಕಟ್ಟಿಸಿ, ಸ್ವಂತ ಕಾಲೇಜ್ ಕಟ್ಟಿಸಿ, ಸ್ವಂತ ITI ಕಾಲೇಜ್ ಕಳಿಸ್ಬೇಕು, ಸ್ವಂತ ಮೂರನೇ ದೇಶ ಸ್ಕೂಲ್ ತರಬೇಕು, ಸ್ವತಂತ್ರ ಸರ್ಕಾರದಿಂದ ವಸತಿ ಶಾಲೆ ಶುರು ಮಾಡಬೇಕು, ಹಾಕೋದು ಇದು ಯಾವುದು ಮಾಡೋಕ್ಕಾಗ್ತದೆ. ಇಂಥ ಶರಣಬಸಪ್ಪ ದರ್ಶನಾಪುರ ಈ ಇಂಥ ಹಿನ್ನೆಲೆಯಿಂದ ಶರಣಬಸಪ್ಪ ದರ್ಶನಾಪುರ ಇದು ಇಡೀ ಶಾಪುರ್ ದಿವಾಳಿ ಹರಿಸು ಅಂತ ಹೇಳಿ ಅಲ್ಲಿ ಶಾಂಡ್ ಮಾಫಿಯಾ, ಲ್ಯಾಂಡ್ ಮಾಫಿಯಾ, ಗುಂಡಾಗಿರಿ, ದೌರ್ಜನ್ಯ ಪ್ರಕರಣಗಳು, ರೈತರ ಮೇಲೆ ದಬ್ಬಾಳಿಕೆ ದೌರ್ಜನ್ಯಗಳು, ದಲಿತರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಪ್ರಕರಣಗಳು ಅಲ್ಲಿ ದಿನೇ ಹೆಚ್ಚಾಗುತ್ತಿದ್ದವು ನಾವು ನೋಡ್ಕೊತಿದ್ದೇವೆ. ಮೊನ್ನೆ ನೋಡ್ರಿ ಕಳೆದ ತಿಂಗಳು ದಲಿತರ ಒಳ್ಳೆಗೆ ಏನಪ್ಪ ಒಂದು CC ರಸ್ತೆ ನಿರ್ಮಾಣ ಮಾಡಬೇಕಾಗಿತ್ತು, ಬೇರೆ ಕೆಲವು ಜಾತಿ ಜನ CC ರಸ್ತೆ ಅಡ್ಡ ಕೊಡ್ತಾರೆ. ಈ ಶರಣಬಸಪ್ಪ ದರ್ಶನಪುರ್ಗ ಅಲ್ಲಿ ಬಂದು ರಸ್ತೆ ನಿರ್ಮಾಣ ಮಾಡಬೇಕಾಗಿಲ್ಲ, ಶೌಚಾಲಯಗಳ ನಿರ್ಮಾಣ ಮಾಡಬೇಕಲ್ಲ, ಸ್ಕೂಲ್ ಕಾಲೇಜ್ ನಿರ್ಮಾಣ ಮಾಡಬೇಕಾಗಿಲ್ಲ, ಸರ್ಕಾರಿ ಸ್ಕೂಲ್ ಒಳಗೆ ಹುಡುಗಿಯರಿಗಾಗಿ ಹೆಣ್ಣು ಮಕ್ಕಳಿಗೆ ಶೌಚಾಲಯ ನಿರ್ಮಾಣ ಮಾಡಬೇಕಾಗಿಲ್ಲ. ಸರ್ಕಾರದ ಜಾಗ ಕಬ್ಜೆ ಮಾಡೋದು, ಸರ್ಕಾರ ಜಾಗ ಕಬ್ಜೆ ಮಾಡೋದು, ಅಧಿಕಾರಿಗಳ ಮುಖಾಂತರ ಸರ್ಕಾರ ಜಾಗ ಕಬ್ಜೆ ಮಾಡೋದು ಜಾಗಗಳು ಬಿಲ್ಡಿಂಗ್ಗಳು ಕಟ್ಟಿಸೋದು, ಸ್ವಂತ ಕಾಲೇಜ್ ಕಟ್ಟೋದು, ಸ್ವಂತ ಸ್ಕೂಲ್ಗಳು ಕಟ್ಟಿಸೋದು. ಆ ಕಟ್ಟಿದಂಥ ಸ್ಕೂಲ್ಗಳು ಅದು ಆವರಣದೊಳಗೆ ಈ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಮರ್ಷಿಯಲ್ ಶಾಪ್ಗಳು ರೆಡಿ ಮಾಡ್ಕೊಂಡು ಬೇರೆಯವ್ರು ಮಾರಾಟ ಮಾಡುವಂಥ ಅಲ್ಲಿ ಕಾನೂನುಬಾಹಿರ ಕೃತ್ಯಗಳು ಶಾಪುರ್ ಜಿಲ್ಲೆ ಒಳಗೆ, ಯಾದಗಿರಿ ಜಿಲ್ಲೆ ಒಳಗೆ ನಡೆದಿದ್ದು. ಇದ್ರ ಸಂಪೂರ್ಣ ಬೇಜವಾಬ್ದಾರಿ ಮಂತ್ರಿ, ಒಬ್ಬ ಬೇಜವಾಬ್ದಾರಿ ಮಂತ್ರಿ ಏನಪ್ಪ ಅಂದ್ರೆ ಈ ಸರ್ಕಾರ ಇದ್ದದ್ದು ಅತ್ಯಂತ ಖಂಡನೀಯ. ಇದನ್ನು ವಿರೋಧಿಸಿ ತಮ್ಮ ಮುಖಾಂತರ, ಯಾಕಂದ್ರೆ ಇದು ಕಾಂಗ್ರೆಸ್ ಸರ್ಕಾರ, ಇದು ಅಧಿಕಾರ ಸಿಕ್ಕ ತಕ್ಷಣದ ಕಾಂಗ್ರೆಸ್ ಸರ್ಕಾರದ ಚರ್ಮ ಎಮ್ಮಿಗಿಂತ ಬಹಳ ಹಾಳಾಗಿಬಿಡ್ತಾರೆ. ಇದು ರೈತರ ಸಮಸ್ಯೆಗಳನ್ನು, ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು, ಮಹಿಳೆಯರ ಸಮಸ್ಯೆಗಳನ್ನು, ದಲಿತರ ಸಮಸ್ಯೆ ಏನು, ಈ ಭಾಗದ ಕಾರ್ಮಿಕರ ಸಮಸ್ಯೆ ಅರಿತುಕೊಳ್ಳುವಂಥ ಬೇಜವಾಬ್ದಾರಿ ಸರ್ಕಾರ, ಅತ್ಯಂತ ಭಂಡ ಸರ್ಕಾರ. ಈ ಕಾಂಗ್ರೆಸ್ ಒಳಗೆ ಭಂಡ ಮಂತ್ರಿಗಳು ಶರಣಬಸಪ್ಪ ದರ್ಶನಾಪುರ ಅಂತ ಇದರೊಳಗೆ ಪೂರ ಕ್ಲಿಯರ್ ತಮ್ಮ ನಾವು ನೋಟ್ಸ್ ಮೆನ್ಷನ್ ಮಾಡಿದ್ದೀವಿ. ಶರಣಬಸಪ್ಪ ದರ್ಶನಾಪುರದು ಈತ ಜಿಲ್ಲಾ ಇನ್ಚಾರ್ಜ್ ಮಿನಿಸ್ಟರ್ ಆಗಿ ಸರ್ಕಾರದ ಬಂದಂಥ ಎಲ್ಲ ಯೋಜನೆಗಳು ತಾವು ಸ್ವಂತ ಕಾರ್ಯ ಬಳಸ್ಕೊಳ್ಬೇಕು ಅಂತೇಳಿ ಒಂದಿತ್ತು. ಇಲ್ಲಿ ಈ ಹಿಂದೆ ಸಮಾಜ ಕಲ್ಯಾಣ ಮಂತ್ರಿ ಆಗಿದ್ರು ಯಾರು ಪ್ರಿಯಾಂಕ್ ಖರ್ಗೆ ಅಂತ ಹೇಳ್ತೀವಿ. ಪ್ರಿಯಾಂಕ್ ಖರ್ಗೆ ಸಮಾಜ ಕಲ್ಯಾಣ ಮಂತ್ರಿ ಆಗಿದ್ದಂಥ ಸಂದರ್ಭದೊಳಗ ಅವರೊಂದು SCP ಅಂಡ್ TSP ಅಂತೇಳಿ ಒಂದು ಯೋಜನೆ ಜಾರಿ ಮಾಡ್ತಾರ. SCP TSP ಇದ್ದಂತ ಏನು ಮೀಸಲಾಗಿರ್ತದೆ ಜನ ಹಣ, ಆ SCP TSP ಮೀಸಲಾಗಿದ್ದಂತ ಹಣ SC ST ಜನಾಂಗದವ್ರಿಗೆ ಮಾತ್ರ ಸದುಪಯೋಗ ಆಗಬೇಕು. ಅದು ಬಿಟ್ಟು ಬೇರೆ ಯಾವುದಾದ್ರೂ ಇಲಾಖೆ ಅಂದ್ರೆ ಅವ್ರ ಮ್ಯಾಗ ನಾವು ಕ್ರಿಮಿನಲ್ ಕೇಸ್ ಹಾಕ್ತೀವಿ, ಅಟ್ರಾಸಿಟಿ ಆಕ್ಟ್ನ ಕೇಸ್ ರಿಜಿಸ್ಟರ್ ಮಾಡ್ತೀವಿ ಅಂತ ಹೇಳಿ ಅದನ್ನ ಆಕ್ಟ್ ಮಾಡಿದ್ರಿ, ಕಾನೂನು ಮಾಡಿದ್ರಿ. ಈ ದರ್ಶನಾಪುರ ಈ ಮೂಲಭೂತ ಸೌಕರ್ಯಗಳು ಕೇಳ್ತಾ ಇದೆ. ಸರ್ಕಾರ ಆಗಲಿ, ಜನಪ್ರತಿನಿಧಿಗಳಾಗಲಿ, ಯಾರೇ ಆಗಲಿ, ಯಾರು ಬಂದಾಗಲಿ ಮೂಲಭೂತ ಸೌಕರ್ಯಗಳು ಇರಬೇಕು. ಸರ್ಕಾರದ ಕಟ್ಟಡಗಳಲ್ಲಿ ಏನು ಸಹಸ್ರಾರು ಕೋಟಿಯ ಯೋಜನೆಗಳಲ್ಲಿ ಇವತ್ತು ಸರ್ಕಾರ ನಡೆಸ್ತಾ ಇದ್ದಾರೆ. ಆದ್ರೆ ಬಾಡಿಗೆ ತಮ್ಮದೇ ಆದಂತ ಒಂದು ಸ್ವಂತ ಏನು ಕಟ್ಟಡಗಳಲ್ಲಿ ಒಬ್ಬ ಸಚಿವರಾಗಿ, ಒಬ್ಬ ಮಂತ್ರಿನಾಗಿ ತಮ್ಮ ಕಟ್ಟಡಗಳಲ್ಲಿ ತಾವೇ ದುಡ್ಡು ಮಾಡ್ಕೊಳ್ಳೋಕೆ ತಾವೇ ಕಟ್ಟಡವನ್ನು
ಕಟ್ಟಿ ತಾವೇ ಬಾಡಿಗೆಯನ್ನು ತಗೊಳ್ತಾ ಇದ್ದಾರೆ. ಇದು ಅನ್ಯಾಯ. ಅದಕ್ಕಾಗಿ ಇಷ್ಟೊತ್ತು ಸುದೀರ್ಘವಾಗಿ ನಮ್ಮ ರಾಜ್ಯಾಧ್ಯಕ್ಷರು ಅಣ್ಣ ಹನುಮಂತಜಿ ಯಳಸಂಗಿ ಸಾಹೇಬರು ಇಷ್ಟೊತ್ತವರೆಗೂ ನಾವು ಹೇಳ್ಕೊಟ್ಟಿದ್ದಾರೆ. ಇನ್ನು ಮುಂದೆ ಇದರ ಪ್ರಕಾರ ಏನು ಸಂವಿಧಾನದ 4ನೇ ಅಂಗವಾಗಿ ತಾವೆಲ್ಲ ಪತ್ರಕರ್ತರು ಮಾಧ್ಯಮದಿಂದ ನಾವು ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ವಿ. ಏನು ದಲಿತ ಸೇನೆ ರಾಷ್ಟ್ರೀಯ ಸಂಘಟನೆ ಏನಿದೆ, ಇಡೀ ರಾಷ್ಟ್ರಾದ್ಯಂತ ಇದರ ಬಗ್ಗೆ ಧ್ವನಿ ಎತ್ತುತ್ತೆ, ಹೋರಾಟ ಮಾಡ್ತೀವಿ, ಕಾನೂನು ಮೊರೆ ಹೋಗ್ತೀವಿ, ಎಲ್ಲಾ ಕಡೆ ಹೋಗ್ತೀವಿ. ಎಲ್ಲಾ ಕಡೆ ಹೋಗಿ ಇದ್ರ ಬಗ್ಗೆ ಧ್ವನಿ ಎತ್ತುವಂತ ಕೆಲಸ ಮಾಡ್ತೀವಿ. ಸರ್ಕಾರಕ್ಕೆ ಇದ್ರ ಬಗ್ಗೆ ನಾಚಿಕೆ ಆಗ್ಬೇಕು. ಏನೋ ಸರ್ಕಾರಕ್ಕೆ ಇದ್ರ ಬಗ್ಗೆ ನಾಚಿಕೆ ಆಗ್ಬೇಕು. ಇವತ್ತು ಬೆಂಗಳೂರಲ್ಲಿ ಯಾವ ಮೂಲೆಯಲ್ಲಿ ನೋಡಿ ಎಲ್ಲಾದ್ರೂ ಕಟ್ಟಡ ಕಟ್ಬೇಕಂತಂದ್ರೆ ರಾಯಚೂರು ಯಾದಗಿರ ಲೇಬರ್ಗಳು ಇಲ್ಲಿ ಬಂದು ಕೆಲಸ ಮಾಡ್ತಾರೆ. ಯಾಕೆ ಇಲ್ಲಿ ಮಾಡ್ತಾ ಇದ್ದಾರೆ? ಅಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ, ಅಲ್ಲಿ ಸರಿಯಾದ ಅಭಿವೃದ್ಧಿ ಇಲ್ಲ. ಸರ್ಕಾರದ SC SP TSP ಅನುದಾನವನ್ನು ಇವರು ದೋಷಿ ಮಾಡ್ತಾರಂತಂದ್ರೆ ಇವರು ಎಂತ ಮೂರ್ಖರು. ಸರ್, TSP SP ಯಾರಾದ್ರೂ ಕೂಡ ಅದರ ಹಣವನ್ನ ದುರ್ಬಳಕೆ ಮಾಡಿಕೊಂಡಾಗ ಅಥವಾ ಅನ್ಯ ಕಾರ್ಯಗಳಿಗೆ ಇದು ಮಾಡಿಕೊಂಡಾಗ ಅದು ಕ್ರಿಮಿನಲ್ ಅಫೆನ್ಸ್. ಸಾಹಿತ್ಯ ಹೇಳಿದ್ದಾರೆ ನಾವು ಪಾರ್ಟಿ ಮಾಡಿದೀವಿ, ಕೇಸ್ ಹಾಕ್ಬೋದು. ಅದು ಕೇಸ್ ಹಾಕ್ಬೋದು, ಅದು ಒಪ್ಕೊಂಡಿದೀವಿ. ಅದು ಮುಂದೆ ಪ್ರಯತ್ನ ನಡೀತಾ ಇದೆ. ಖ್ಯಾತ ನ್ಯಾಯವಾದಿಗಳಾದ ನಮ್ಮ ಸಾಹೇಬರು ಅದ್ರ ಬಗ್ಗೆ ಮುಂದೆ ಅದ್ರ ಬಗ್ಗೆ ಕ್ರಮ ತಗೊಳ್ತಾರೆ. ನಾವು ಮಾಡ್ತೀವಿ. ಯಾಕಂತಂದ್ರೆ ಕೇಂದ್ರ ಸ್ಥಾನ ಆದಂತ ಗುಲ್ಬರ್ಗದಲ್ಲಿ ಮಾನ್ಯ ಖ್ಯಾತ ನ್ಯಾಯವಾದಿಗಳಾದಂತ ರಾಜ್ಯಾಧ್ಯಕ್ಷರು ಇದ್ರ ಬಗ್ಗೆ ಆಲ್ರೆಡಿ ಕ್ರಮ ಜರುಗಿಸೋಕೆ ಆಲ್ರೆಡಿ ಇದೆಲ್ಲ ಒಂದು ಕಾಂಟೆಂಟ್ ರೆಡಿ ಮಾಡಿದ್ದಾರೆ. ನಾವು ಮಾಡ್ತೀವಿ, ಅದನ್ನ ಬಿಡಲ್ಲ. ಇದು ಸಾರ್ವಜನಿಕರಿಗೆ ಮಾಧ್ಯಮದ ಮುಖಾಂತರ ಗೊತ್ತಾಗಲ್ಲದೆ ನಮ್ಮ ಪ್ರಶ್ನೆ ಇಲ್ಲಿ. ಯಾಕಂತಂದ್ರೆ ಇವತ್ತು ಏನಾಗ್ತಾ ಇದೆ, ಸರ್ಕಾರ ಯೋಜನೆಗಳು ಕೊಟ್ಟಿದೆ, ಆದ್ರೆ ಅದು ಯಾರಿಗೆ, ಸಾರ್ವಜನಿಕರಿಗೆ ಲಾಭ ಆಗ್ತಾ ಇದೆನಾ, ಬಡವರಿಗೆ ಲಾಭ ಆಗ್ತಾ ಇದೆನಾ, ಯಾರಿಗೆ ಲಾಭ ಆಗ್ತಾ ಇದೆ? ಸರ್ಕಾರ ಯೋಜನೆಗಳು ಕೊಟ್ಟಿದ್ದು ತಮ್ಮ ಆಡಳಿತ ಏನು ಪಕ್ಷದಲ್ಲಿರುವಂತ ಸಚಿವರ ಕುಟುಂಬಗಳಿಗೆ ಲಾಭ ಆಗ್ತಾ ಇದೆ ವಿನ ಯಾರಿಗೆ ಸಾರ್ವಜನಿಕರಿಗೆ ಲಾಭ ಆಗ್ತಾ ಇಲ್ಲ ಅಂತ ಇದು ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಇದೆ. ಏನು ಲ್ಯಾಂಡ್ ಗ್ರಾಬಿಂಗ್ ಮಾಡಿಕೊಂಡು 2 ಎಕರೆ ಸರ್ವೆ ನಂಬರ್ ಹೇಳಿದಂಗೆ 632 1 ಎಕರೆ 32 ಗುಂಟೆ ಸರ್ಕಾರ ಮೀಸಲಿಟ್ಟ ಜಾಗದಲ್ಲಿ ಏನ್ ಸಣ್ಣ ಪುಟ್ಟ ಜಾತಿಗಳಲ್ಲೂ ವ್ಯವಸ್ಥೆ ಮಾಡ್ಕೊಳ್ಳೋ ದಾನ ಕೊಟ್ಟಿರುವಂತ ಜಾಗ